ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಆಸೆ ಸೀರಿಯಲಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಮೊದಲಿನಲ್ಲಿ ಪ್ರಮೀಳಾ ಬಂದು ಕೃಷ್ಣ ಕರ್ಕೊಂಡು ಹೋಗಲೇಬೇಕು ಅಂತ ಹಠ ಮಾಡ್ತಾ ಇರಬೇಕಾದ್ರೆ ನಾನು ಬರೋದೇ ಇಲ್ಲ ಅಂತ ಹೇಳಿ ಕ್ರಿಶ್ ಹಠ ಮಾಡ್ತಾನೆ. ಅದೇ ರೀತಿಯಲ್ಲಿ ಅದನ್ನು ನೋಡಿದ ಸೂರ್ಯ ಹಾಗೂ ಮೀನಾ ಬೇಸರ ಆಗ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದದ್ದು ಕುಸುಮ ಅವ್ರು ಹೇಳ್ತಾರೆ, ಇನ್ನೊಂದು ಸ್ವಲ್ಪ ದಿನ ಅವನು ನಮ್ಮ ಜೊತೆನೇ ಇರಲಿ, ಅದಾದ್ಮೇಲೆ ನೀವು ಕೃಷ್ಣ ಕರ್ಕೊಂಡು ಹೋಗಿರಂತೆ ಅಂತ ಹೇಳ್ತಾ ಇರಬೇಕಾದ್ರೆ ಕ್ರಿಶ್ ಇನ್ನೊಂದು ಸ್ವಲ್ಪ ದಿನ ನಮ್ಮ ಜೊತೆನೇ ಇರಲಿ, ಅದಾದ್ಮೇಲೆ ನೀವು ಅವನ್ನ ಕರ್ಕೊಂಡು ಹೋಗಿರಂತೆ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾ ಇರಬೇಕಾದ್ರೆ ಬೇಡ, ಅದು ಅಲ್ಲದೆ ಕ್ರಿಶ್ ಅಮ್ಮನಿಗೆ ಅವನು ಈ ಮನೇಲಿರೋದು ಇಷ್ಟ ಆಗೋದಿಲ್ಲ ಅಂತ ಹೇಳಿ ಪ್ರಮೀಳಾ ಅವ್ರು ಹೇಳ್ತಾ ಇರಬೇಕಾದ್ರೆ ಸೂರ್ಯ ಮತ್ತೆ ಮೀನಾ ಆಶ್ಚರ್ಯದಿಂದ ಅನ್ಕೊಳ್ತಾರೆ, ನಾವು ಯಾರು ಅಂತ ಹೇಳಿ ಕ್ರಿಶ್ ಅಮ್ಮಂಗೆ ಇಲ್ಲಿ ತನಕ ಭೇಟಿನೇ ಆಗಿಲ್ಲ, ಅದು ಅಲ್ಲದೆ ಅವರು ಕ್ರಿಶ್ ನಮ್ಮ ಜೊತೆ ಇರೋದು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಹೇಗೆ ಸಾಧ್ಯ? ಒಂದು ವೇಳೆ ಕ್ರಿಶ್ ಅಮ್ಮಂಗೆ ನಾವು ಯಾರು ಅಂತ ಹೇಳಿ ಗೊತ್ತಾ? ಅವರಿರೋದು ದುಬೈಯಲ್ಲಲ್ವಾ ಅಂತ ಹೇಳಿ ಪ್ರಮೀಳಾ ಪ್ರಶ್ನೆ ಮಾಡ್ತಾಳೆ ಮೀನಾ. ಅಲ್ಲಿ ದುಬೈಯಲ್ಲಿದ್ರೆ ಏನಂತೆ, ಇಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿ ಅವಳು ವಿಚಾರಿಸ್ತಾ ಇರ್ತಾಳೆ ಗೊತ್ತಾ ಅಂತ ಹೇಳಿ ಹೇಳ್ತಾಳೆ ಪ್ರಮೀಳಾ. ಸರಿ, ಹಾಗಿದ್ರೆ ನೀವು ಅವ್ರಿಗೆ ಫೋನ್ ಮಾಡಿಕೊಡಿ, ನಾವೇ ಮಾತಾಡ್ತೀವಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ನೋಡಮ್ಮ, ಅವೆಲ್ಲ ಬೇಕಾಗಿಲ್ಲ, ನನ್ನ ಮಗಳಿಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಪ್ರಮೀಳಾ ಹೇಳ್ತಾಳೆ. ಯಾಕಮ್ಮ, ಅಂಥದ್ದು ನಾವೇನು ಮಾಡಿದ್ದೀವಿ ಅಂತ ಹೇಳಿ ಮೀನಾ ಪ್ರಶ್ನೆ ಮಾಡ್ತಾ ಇರ್ತಾಳೆ. ನೀವು ಕೃಷ್ಣ ದತ್ತು ತಗೋಬೇಕು ಅಂತ ಇರೋ ವಿಷಯ ನನ್ನ ಮಗಳಿಗೆ ಗೊತ್ತಾಗಿದೆ, ಅದು ಅಲ್ಲದೆ ಅವಳಿಗೆ ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ, ಅದು ಅಲ್ಲದೆ ಕೃಷ್ಣ ನಿಮ್ಮ ಜೊತೆ ಇರೋದು ಸರಿ ಇರಲ್ಲ ಅಂತ ನನ್ನ ಮಗಳು ಅನ್ಕೋತಾ ಇದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಯಾಕಮ್ಮ ಹಾಗೆ ಅನ್ಕೋತೀರಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ನೀವೇ ನೋಡ್ತಾ ಇದ್ದೀರಲ್ಲ, ನಾವು ಕೃಷ್ಣ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀವಿ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನಮ್ಮ ಜೊತೆ ಇರಲಿ. ಮೀನಾ ಕೇಳ್ಕೋಬೇಕಾದ್ರೆ ಯಾಕಪ್ಪ ನೀನು ಹೀಗೆ ಮಾಡ್ತಾ ಇದೀಯಾ, ನನ್ನ ಮನಸ್ಸಲ್ಲಿರೋ ವಿಷಯನ ಹೇಳಬಾರ್ದು ಅಂತ ಎಷ್ಟು ಅಂದ್ಕೊಂಡ್ರು ನೀನು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಹೇಳಿ ಮೀನಾಗೆ ಹೇಳ್ತಾ ಇರಬೇಕಾದ್ರೆ ಅಂಥದ್ದೇನಿದೆ ಅಮ್ಮ ಹೇಳಿ ಅಂತ ಹೇಳಿ ಮೀನಾ ಕೇಳ್ಕೊತಾಳೆ. ಅದು ಬೇರೆ ಏನಲ್ಲಮ್ಮ, ಕೃಷ್ಣ ಒಂದು ವೇಳೆ ಸೂರ್ಯನ ಜೊತೆನೇ ಇದ್ದರೆ ಅವನ ಥರನೇ ಎಲ್ಲಿ ರೌಡಿಯಾಗಿ ಹೋಗ್ತಾನೇನೋ ಅಂತ ಹೇಳಿ ಅವನಮ್ಮಂಗೆ ತುಂಬ ಭಯ ಇದೆ. ಸಾಕಾ ಅಥವಾ ಇನ್ನೂ ಏನಾದರೂ ಹೇಳಬೇಕಾ ಅಂತ ಹೇಳಿ ಪ್ರಮೀಳಾ ಕೇಳ್ತಾ ಇರಬೇಕಾದ್ರೆ ಅದನ್ನು ಕೇಳಿ ಸೂರ್ಯ ಬೇಜಾರು ಮಾಡಿಕೊಂಡ್ರೆ ಮೀನಾ ಫುಲ್ ಕೋಪ ಮಾಡ್ಕೋತಾಳೆ. ಏನಮ್ಮ ಮಾತಾಡ್ತಾ ಇದ್ದೀರಾ, ನಿಮ್ಮ ಮಗುನ ದೊಡ್ಡ ಸಮಸ್ಯೆಯಿಂದ ನಾವು ಪಾರು ಮಾಡಿದ್ದೀವಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅದು ಅಲ್ಲದೆ ಕ್ರಿಶ್ ಹೊಡೆದಿದ್ದವ್ರು ಆ ಹುಡುಗನ ತಂದೆ ಹತ್ರ ಹೋಗಿ ನಾವು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಗೊತ್ತಾ, ಅದೇನಾದರೂ ನಿಮ್ಗೆ ಗೊತ್ತಾ? ಇದು ನಾವು ಕ್ರಿಶ್ ಒಳ್ಳೆಯದಕ್ಕೆ ಮಾಡಿದ್ದಲ್ವಾ, ನೀವು ಈ ಥರ ಮಾತಾಡ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ಹೇಳಿ ಮೀನಾ ಹೇಳ್ತಾಳೆ ಪ್ರಮೀಳಾಗೆ. ನೋಡಿ, ನನ್ನ ಅಳಿಯಂತರ ಅಳಿಯ ಸಿಗೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಚಿನ್ನದಂಥ ಮನಸ್ಸು ಅವರದ್ದು, ಯಾರದ್ದೋ ಮಗು ಹೋದರೆ ಹೋಗಲಿ ಅಂತ ಬಿಟ್ಬಿಡ್ಬೋದಿತ್ತು, ಆದರೆ ಈ ಹುಡುಗನ ಭವಿಷ್ಯ ಚೆನ್ನಾಗಿರಬೇಕು ಅಂಥೇಳಿ ಇಷ್ಟೆಲ್ಲ ಮಾಡಿದ್ದಾರೆ, ಇಂಥ ಮಾತೆಲ್ಲ ಆಡಿ ನನ್ನ ಅಳಿಯನ ಮನಸ್ಸು ನೋಯಿಸ್ಬೇಡಿ ಅಂತೇಳಿ ಕುಸುಮ ಹೇಳ್ತಾರೆ. ಅದು ಅಲ್ಲದೆ ಕ್ರಿಶ್ಗೆ ಒಂದು ವೇಳೆ ಇಲ್ಲಿರೋಕೆ ಇಷ್ಟ ಇಲ್ಲದೆ ಇದ್ದರೆ ನೀವು ಅವನ್ನ ಕರ್ಕೊಂಡು ಹೋಗೋದ್ರೊಳಗೆ ಏನಾದರೂ ಒಂದು ನ್ಯಾಯ ಇದೆ ಅಂತ ಹೇಳ್ಕೊಬೋದಿತ್ತು, ಆದರೆ ಕ್ರಿಶ್ ಹಾಗಲ್ಲ, ಅವನಿಗೆ ಅವನ ಮನಸಾರೆ ಇಲ್ಲಿರೋಕೆ ಇಷ್ಟ ಇದೆ ಅಲ್ವಾ ಅಂಥೇಳಿ ಕುಸುಮ ಮತ್ತೆ ಪ್ರಶ್ನೆ ಮಾಡ್ತಾರೆ. ಇನ್ನು ಏನೋ ಕ್ರಿಶ್ ನೀನಿಲ್ಲಿ ಇಷ್ಟಪಟ್ಟು ತಾನೇ ಇದೆಯಾ ಅಂಥೇಳಿ ಮಂಜ ಪ್ರಶ್ನೆ ಮಾಡ್ತಾನೆ. ಆಗ ಹೌದು, ಇಲ್ಲಿರೋದಕ್ಕೆ ತುಂಬ ಇಷ್ಟ ಅಂಕಲ್ ಅಂಥೇಳಿ ಕ್ರಿಶ್ ಉತ್ತರ ಕೊಡ್ತಾನೆ. ಅವನಿಗೇನು ಗೊತ್ತು, ಅವನಿನ್ನೂ ಚಿಕ್ಕ ಹುಡುಗ, ಈ ರೀತಿಯೆಲ್ಲ ನೀವು ಪ್ರಶ್ನೆ ಮಾಡೋದು ಸರಿ ಇಲ್ಲ, ಅವಳು ಏನು ಹೇಳ್ತಾಳೋ ಅದನ್ನೇ ನಾನು ಕೇಳೋದು, ಕ್ರಿಶ್ ನನ್ನ ಮಗು, ನಮ್ಮ ಮಗುನ ನಾ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಪ್ರಮೀಳಾ ಹೇಳ್ತಾ ಇರಬೇಕಾದ್ರೆ ನೋಡಿ, ನೀವು ಮಾತಾಡ್ತಾ ಇರೋದ್ರಲ್ಲಿ ಏನೂ ನ್ಯಾಯ ಇಲ್ಲ, ನಿಮ್ಗೆ ಅನಿಸ್ತಾ ಇದೆಯಾ ನೀವು ಮಾತಾಡ್ತಾ ಇರೋ ಸರಿ ಇದೆ ಅಂಥೇಳಿ? ಇದಕ್ಕೂ ಮುಂಚೆ ಆಕ್ಸಿಡೆಂಟ್ ಆದಾಗ ಕೃಷ್ಣ ನಮ್ಮ ಮನೇಲಿ ಕರ್ಕೊಂಡು ಹೋಗಿ ಇಟ್ಕೊಂಡು ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಮತ್ತೆ ಎಷ್ಟೆಲ್ಲ ಬೈದಿದ್ದಾರೆ ಅದನ್ನು ನಾವು ಕಿಲಿಗೆ ಹಾಕ್ಕೊಳ್ದೆ ಕೃಷ್ಣ ನಮ್ಮ ಜೊತೆನೇ ಇಟ್ಕೊಂಡ್ವಿ, ಅದು ಅಲ್ಲದೆ ಈಗ ಕೃಷ್ಣ ಎಂಥ ದೊಡ್ಡ ಸಮಸ್ಯೆಯಿಂದ ಪಾರು ಮಾಡಿದ್ದಾರೆ ನನ್ನ ಗಂಡ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಹೋಗಲಿ ಬಿಡಮ್ಮ ಅಂತ ಹೇಳಿದ್ದಕ್ಕೆ ಸುಮ್ಮನಿರ್ರಿ ನೀವು, ಅವ್ರು ಹೇಳಿದ್ದನ್ನೆಲ್ಲ ಸರಿ ಅಂತ ಕೇಳ್ಕೊಂಡಿರೋಕ್ಕಾಗುತ್ತಾ ಅಂಥೇಳಿ ಮೀನಾ ಹೇಳ್ತಾಳೆ. ನೀವು ಕ್ರಿಶ್ಗೋಸ್ಕರ ಏನೆಲ್ಲ ಸಮಸ್ಯೆನ ಎದುರಿಸಿದ್ದೀರಾ ಅಂತ ನಂಗೆ ಗೊತ್ತು, ಅದು ಹೆಂಗೆ ಕ್ರಿಶ್ ಅಮ್ಮ ನಿಮ್ಮ ಬಗ್ಗೆ ಅಷ್ಟು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಅದು ಅಲ್ಲದೆ ಹೆತ್ತ ಮಗನ್ನ ನೋಡ್ಕೊಳ್ಳೋಕ್ಕಾಗದೆ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿ ಒಂಟಿಯಾಗಿ ಬಿಟ್ಟು ಹೋದವರು ನಿಮ್ಮ ಬಗ್ಗೆ ಈ ರೀತಿ ಮಾತಾಡೋದು ಸರಿಯಲ್ಲ. ನೋಡಿ ಅಮ್ಮ, ಅದೇನೇ ಆಗಲಿ ನೀವು ಕ್ರಿಶ್ ಅಮ್ಮಂಗೆ ಫೋನ್ ಮಾಡಿಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂಥೇಳಿ ಮೀನಾ ಹೇಳ್ತಾಳೆ ಪ್ರಮೀಳಾಗೆ. ಆಗ ಪ್ರಮೀಳಾ ಹೇಳ್ತಾರೆ, ನೋಡು ಮೀನಾ, ಬೇರ್ದಿರೋ ಮಾತೆಲ್ಲ ಬೇಕಾಗಿಲ್ಲ, ನಮ್ಮ ಮಗುನ ಇಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸ್, ಇನ್ನು ಮುಂದೆ ನಾವೇ ನೋಡ್ಕೋತೀವಿ, ದಯವಿಟ್ಟು ಕೃಷ್ಣ ನಮ್ಮ ಜೊತೆ ಕಳಿಸ್ಬಿಡಿ, ಬಾರೋ ಕ್ರಿಶ್ ಹೋಗೋಣ ಅಂತ ಹೇಳಿ ಪ್ರಮೀಳಾ ಅವರು ಕ್ರಿಶ್ಗೆ ಕರಿತಾ ಇರಬೇಕಾದ್ರೆ ಆಗ ಮೀನಾ ಹೇಳ್ತಾಳೆ, ಒಂದು ನಿಮಿಷ ಇರಿ ಅಮ್ಮ,
ನೀನೇ ಹೇಳು ಕ್ರಿಶ್, ನಿಂಗೆ ನೀನು ಯಾರ ಜೊತೆ ಇರಬೇಕು ಅಂತ ಹೇಳಿ ಅಂತ ಮೀನಾ ಹೇಳ್ತಾಳೆ. ಆಗ ಕ್ರಿಶ್ ಏನು ಹೇಳಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇರ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಒಂದು ನಿಮಿಷ ಇರು ಮೀನಾ. ಅಮ್ಮ ಇಲ್ಲಿ ನೋಡಿ, ನೀವು ನನಗೆ ಇಷ್ಟೊತ್ತು ಈಗೆಲ್ಲ ಹೇಳಿದ್ರಿ ಅಂತ ನನಗೇನು ಬೇಜಾರು ಮಾಡ್ಕೊಂಡಿಲ್ಲ. ಅದೂ ಅಲ್ಲದೆ ನೀವೀಗ ಹೇಳಿದ್ರಲ್ಲ ರೌಡಿ ಅಂತ, ಆ ಪದ ನನಗೇನು ಹೊಸದಲ್ವೇ ಅಲ್ಲ. ಚಿಕ್ಕ ವಯಸ್ಸಿಂದ ಅದನ್ನೇ ಕೇಳ್ಕೊಂಡು ಬೆಳೆದಿದ್ದೀನಿ. ಅದು ಅಲ್ಲದೆ ನನ್ನ ಅಮ್ಮನ ಕೂಡ ಹಾಗೆ ನನ್ನನ್ನು ಕರೀತಾರೆ. ಸರಿ ಹೋಗಲಿ ಬಿಡಿ, ಎಷ್ಟೇ ಆದರೂ ನೀವು ಅವನ ಅಜ್ಜಿ, ಅವನು ನಿಮ್ಮ ಜೊತೆನೇ ಬೆಳಿಬೇಕು. ನಿಮ್ಮ ಜೊತೆ ಕಳಿಸಿದ್ರೆ ಅವನು ಚೆನ್ನಾಗಿ ಬೆಳಿತಾನೆ ಅನ್ನೋ ನಂಬಿಕೆ ಇದೆ. ಯಾಕಂದರೆ ನನ್ನನ್ನು ಬೆಳೆಸಿದ್ದು ನನ್ನ ಅಜ್ಜಿನೇ. ಕ್ರಿಶ್ಗೆ ಅವನ ಅಮ್ಮನ ಪ್ರೀತಿ ಸಿಗದೆ ಹೋದರೂ ಅವನ ಅಜ್ಜಿ ಪ್ರೀತಿಯಾದರೂ ಸಿಗಲಿ. ನೀವು ಕರ್ಕೊಂಡು ಹೋಗಿ ಅಮ್ಮ, ಪರವಾಗಿಲ್ಲ ಅಂತ ಹೇಳಿ ಸೂರ್ಯ ಪ್ರಮೀಳಾಗೆ ಹೇಳ್ತಾನೆ. ಆದರೆ ಕ್ರಿಶ್ ಅವ್ರ ಅಮ್ಮನ ಹತ್ರ ಒಂದು ಮಾತು ಹೇಳಿ, ಎಲ್ಲೋ ದೂರ ಇರೋ ದೇಶದಲ್ಲಿ ಇದ್ದು ಮಗುನ ನೋಡ್ಕೊಳ್ಳೋಕ್ಕಾಗದೆ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರೆ ಏನು ಪ್ರಯೋಜನ? ಅದು ಅಲ್ಲದೆ ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅದೇ ಬಾಲ್ಯ ಅನ್ನೋದು ಸಿಗೋದಿಲ್ಲ. ಅವರು ಬೆಳೆಯುವಾಗ ನಾವು ಅವ್ರ ಜೊತೆ ಇದ್ದು ತಿದ್ದಿ ತೀಡಬೇಕು. ಅವರ ಭವಿಷ್ಯಕ್ಕೆ ನಾವೇ ಭದ್ರವಾಗಿರೋ ಬುನಾದಿ ಹಾಕಬೇಕು. ಅದು ಅಲ್ಲದೆ ಯಾವ ಮಗುಗೆ ತಾಯಿ ಪ್ರೀತಿ ಸಿಗೋದಿಲ್ವೋ ಆ ಮನಸ್ಸು ತುಂಬ ಒದ್ದಾಡುತ್ತೆ. ಅದು ಅಲ್ಲದೆ ತಾಯಿ ಮೇಲಿರೋ ಅಲ್ಪ ಸ್ವಲ್ಪ ಪ್ರೀತಿನೂ ಕೊನೆಗೆ ಹೊರಟೋಗ್ಬಿಡುತ್ತೆ. ಇದನ್ನೆಲ್ಲ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ಇದು ನನ್ನ ಮನಸ್ಸಿನ ಮಾತು ಅಂತ ಸೂರ್ಯ ನೊಂದ್ಕೊಂಡು ಹೇಳ್ತಾ ಕೃಷ್ಣ ಕರೀತಾನೆ. ಕರೆದು ಹತ್ತಿರದಿಂದ ಹಿಡ್ಕೊಂಡು, ಹೋಗು ನಿನ್ನ ಅಜ್ಜಿ ಜೊತೆ. ನಿನಗೆ ಯಾವಾಗ ಇಲ್ಲಿ ಬರ್ಬೇಕಂತೋ ಅನ್ಸತ್ತೋ ಆವಾಗ ನೀನು ಇಲ್ಲಿ ಬರ್ಬೋದು. ಅದು ಅಲ್ಲದೆ ನೀನು ತುಂಬ ಚೆನ್ನಾಗಿ ಓದಬೇಕು. ಕೋಪ ಮಾಡ್ಕೋಬೇಡ, ಅಜ್ಜಿ ಹೇಳಿದ ಮಾತನ್ನು ತಪ್ಪದೆ ಕೇಳು. ಯಾರ ಮೇಲೂ ಕೈ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಬುದ್ಧಿವಾದ ಹೇಳಿ. ಅದು ಅಲ್ಲದೆ ನೀನು ನಿನ್ನ ಅಜ್ಜಿ ಜೊತೆ ಇದ್ದರೆ ಅವಾಗವಾಗ ನಿಮ್ಮ ಅಮ್ಮ ಕೂಡ ಬಂದು ನಿನ್ನನ್ನು ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಸೂರ್ಯ. ಹೀಗೆಲ್ಲ ಕೃಷ್ಣ ಸೂರ್ಯ ಸಮಾಧಾನ ಮಾಡಿ ಅವ್ರ ಅಜ್ಜಿ ಜೊತೆ ಕಳಿಸ್ಕೊಡ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದ ಕುಸುಮ ಅವ್ರು ಹೇಳ್ತಾರೆ, ಏನು ಅಳಿ ಅಂದರೆ ನೀವು ಮಾಡಿರೋ ಸಹಾಯಕ್ಕೆ ಅವ್ರ ಕುಟುಂಬದವರು ಋಣಿಯಾಗಿರಬೇಕು. ಆದರೆ ಅವ್ರು ನೋಡಿದ್ರೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ. ಕುಸುಮ ಅವರು ನೊಂದುಕೊಂಡು ಸೂರ್ಯಗೆ ಹೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೋಗಲಿ ಬಿಡತ್ತೆ, ಇದು ಅವ್ರು ಮಾತಾಡಿದ ಮಾತಲ್ಲ, ಅವ್ರ ಹಿಂದೆ ಇದ್ದುಕೊಂಡು ಯಾರೋ ಪಿತೂರಿ ಮಾಡಿ ಆಡಿಸಿರೋ ಮಾತು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ಅದು ಸರಿನೇ, ಎಲ್ಲೋ ಇರೋ ಇವರಮ್ಮ ರೌಡಿ ಅಂತ ಹೇಳಬೇಕಾದ್ರೆ ಇಲ್ಲಿ ಯಾರೋ ನಮ್ಮನ್ನು ವಾಚ್ ಮಾಡ್ತಾ ಇರಬಹುದು, ಅದು ಯಾರು ಅಂತ ಕಂಡುಹಿಡಬೇಕು ಅಂತೇಳಿ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಹೋಗಲಿ ಬಿಡು ಮೀನಾ, ಅವನ ಅಜ್ಜಿ ಜೊತೆ ಹೋದಾಯ್ತಲ್ಲ, ಅವನಿನ್ ಮುಂದೇನಾದರೂ ಖುಷಿಯಾಗಿದ್ದುಕೊಂಡು ಚೆನ್ನಾಗಿದ್ರೆ ನಂಗೆ ಅದೇ ಸಂತೋಷ ಅಂತ ಹೇಳಿ ಸೂರ್ಯ ಮೀನಾಗೆ ಹೇಳ್ತಾನೆ. ಸರಿ ಅತ್ತೆ, ನಂಗೆ ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಹೇಳಿ ಸೂರ್ಯ ಕೇಳ್ತಾ ಇರಬೇಕಾದ್ರೆ ಮೀನಾ, ಇಲ್ಲಿ ಏನೋ ವಿಷಯ ಇದೆ. ಕ್ರಿಶ್ ಅಜ್ಜಿ ಹಿಂದೆ ಇದ್ಕೊಂಡು ಯಾರು ಈ ಥರ ಎಲ್ಲ ನಡೆಸ್ತಾ ಇದ್ದಾರೆ ಕಂಡುಹಿಡಿಲೇಬೇಕು ಅಂತ ಹೇಳಿ ಮೀನಾ ಯೋಚಿಸ್ತಾ ಇರ್ತಾಳೆ. ಈ ಕಡೆ ಕ್ರಿಶ್ ಅಜ್ಜಿ ಕೃಷ್ಣ ಕರ್ಕೊಂಡು ಸುಮನ್ ಮನೆಗೆ ಬರ್ತಾರೆ. ಅಲ್ಲಿ ಆಲ್ರೆಡಿ ರೋಹಿಣಿ, ಪೂಜಾ ಎಲ್ಲ ಕಾಯ್ತಾ ಇರ್ತಾರೆ. ರೋಹಿಣಿ, ನಾನೊಬ್ಬ ದೊಡ್ಡ ಪಾಪಿ ಕಣೆ, ಎಂಥ ಒಳ್ಳೆ ಮನ್ಸು ಅವ್ರದ್ದು, ನಾನು ಅವ್ರ ಮನಸ್ಸನ್ನೆಲ್ಲ ನೋಯಿಸ್ತಾ ಇದ್ದೀನಿ. ಇನ್ನೂ ಎಷ್ಟು ದಿನ ಇದೇ ಥರ ನಾನು ನೋಯಿಸ್ಬೇಕೋ, ಎಷ್ಟು ದಿನ ಹೀಗೆ ನಟನೆ ಮಾಡಬೇಕೋ ಗೊತ್ತಿಲ್ಲ ಅಂತ ಹೇಳಿ ಪ್ರಮೀಳಾ ಅವರು ನೊಂದ್ಕೊಂಡು ಹೇಳ್ತಾ ಇರ್ತಾರೆ. ಆಗ ರೋಹಿಣಿ ಹೇಳ್ತಾಳೆ, ನೀನು ನನಗೆ ಅಂತ ಮಾಡಿರೋ ಪಾಪದ ಮುಂದೆ ಇದು ಏನೂ ಅಲ್ಲ, ಸುಮ್ಮನೆ ಇರಮ್ಮ ಅಂತೇಳಿ ಹೇಳ್ತಾಳೆ ರೋಹಿಣಿ ಪ್ರಮೀಳಾಗೆ. ಆಗ ಪ್ರಮೀಳಾ ಅವ್ರು ಹೇಳ್ತಾರೆ, ಏನೇ ನೀನು ಎಷ್ಟು ದಿನ ಅಂತ ಅದನ್ನೇ ಹೇಳ್ತಾ ಇರ್ತೀಯ, ನಿನ್ನ ಜೀವನ ಚೆನ್ನಾಗಿರಲಿ ಅಂತ ತಾನೇ ನಾನು ಪ್ರೀತಿ ಮಾಡಿದ್ದು. ಆದರೆ ಇಷ್ಟು ವರ್ಷ ಆದರೂ ನೀನು ನಾನು ಬಿಡ್ತಾನೆ ಇಲ್ವಲ್ಲೇ. ಪಾಪ ಕಣೆ ಸೂರ್ಯ ಮೀನಾ, ನಾನು ಅದೆಷ್ಟೇ ಮಾತಾಡಿದ್ರು ನನಗೆ ಎದುರುತ್ತರ ಕೊಡದೆ ಕೃಷ್ಣ ನನ್ನ ಜೊತೆ ಕಳಿಸ್ಕೊಟ್ರು ಗೊತ್ತಾ ಅಂತ ಹೇಳಿ ಹೇಳ್ತಾರೆ ಪ್ರಮೀಳಾ. ಇದನ್ನೆಲ್ಲ ಕೇಳ್ತಾ ಇದ್ದದ್ದು ಪೂಜಾ ಹೇಳ್ತಾಳೆ, ಹೌದು, ನಿಮ್ಮ ಮಗಳ ಜೊತೆ ಇದ್ದರೆ ಬರೇ ತಲೆನೋವು ನನಗೆ. ಅದೇ ಅಲ್ಲದೆ ನಾವು ಒಂದು ವೇಳೆ ಮೀನಾ ಜೊತೆ ಇದ್ದರೆ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಗೊತ್ತಾ ಅಮ್ಮ ಅಂತ ಹೇಳಿ ಹೇಳ್ತಾಳೆ. ಇದನ್ನು ಕೇಳ್ತಾ ಇದ್ದ ರೋಹಿಣಿ ಹೇಳ್ತಾಳೆ, ಹೌದಮ್ಮ ಹೌದು, ಇಡೀ ಪ್ರಪಂಚದಲ್ಲಿ ಅವಳೊಬ್ಬಳೇ ಒಳ್ಳೆಯವಳು, ನಾವೆಲ್ಲ ನಿನಗೆ ಕೆಟ್ಟವ್ರ ಥರ ಕಾಣ್ತಾ ಇದೆಯಲ್ಲ, ನಿಂಗೆ ಇಲ್ಲಿ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲದೆ ಇದ್ದರೆ ನೀನು ಹೊರಟ್ಬಿಡು ಅಂತೇಳಿ ಹೇಳ್ತಾಳೆ ರೋಹಿಣಿ ಪೂಜಾಗೆ. ಸಾಕಮ್ಮ ಸಾಕು, ನೀನೇನು ಹೇಳಬೇಡ ಅಂತೇಳಿ ಪೂಜಾ ಹೇಳ್ತಾ ಇರ್ಬೇಕಾರೆ ರೋಹಿಣಿ ಹೇಳ್ತಾಳೆ, ನೀನು ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು, ನಾನು ಎಂಥ ಪಚೀತಿ ಪಡ್ತಾ ಇದ್ದೀನಿ ಅಂಥೇಳಿ ನಿಂಗೆ ಅರ್ಥ ಆಗುತ್ತೆ ಅಂಥೇಳಿ ರೋಹಿಣಿ ಹೇಳ್ತಾಳೆ ಪೂಜಾಗೆ. ರೋಹಿಣಿ ಪಡ್ತಾ ಇರೋ ಪಾಡಿಗೆ ಅವಳು ಒಂದಿನನೂ ಸುಖವಾಗಿರೋಕ್ಕಾಗ್ತಾ ಇಲ್ಲ. ನೀನು ಅವಳಿಗೆ ಯಾಕೆ ಇನ್ನೂ ಪ್ರಶ್ನೆ ಮಾಡಿ ನೋಯಿಸ್ತಾ ಇದೀಯ ಪೂಜಾ ಅಂಥೇಳಿ ಸುಮನ್ಗೆ ಹೇಳ್ತಾಳೆ. ಸುಮನ್, ನೀನು ಸುಮ್ಮನೆ ಅವಳಿಗೆ ಅಯ್ಯೋ ಪಾಪ ಅಂತ ಜಾಸ್ತಿ ಹೇಳಬೇಡ, ನಾನು ನಿನ್ನ ಥರನೇ ಅವಳಿಗೆ ಸ್ಟಾರ್ಟಿಂಗಲ್ಲಿ ಅಯ್ಯೋ ಪಾಪ ಅಂತ ಅಂದು ನನ್ನ ತಲೆ ಮೇಲೆ ಬಂತು ಗೊತ್ತಾ ಅಂಥೇಳಿ ಹೇಳ್ತಾಳೆ ಪೂಜಾ.
ಅದು ಅಲ್ಲದೆ ಇವಳು ಹೇಳೋ ಸುಳ್ಳಿಗೆ ಲೆಕ್ಕನೇ ಇಲ್ಲ, ಯಾವಾಗಲೂ ಭಯದಲ್ಲೇ ಇರ್ತಾಳೆ. ನಿನಗೂ ನಾನು ಹೇಳೋದು ಸರಿ ಅಂತ ಅನಿಸ್ತಾ ಇಲ್ವಾ ಅಂತ ಹೇಳಿ ಪೂಜಾ ಕೇಳ್ತಾಳೆ ಸುಮನ್ಗೆ. ಅದು ಅಲ್ಲದೆ ಅವ್ರ ಮನೆಯಲ್ಲಿ ಸೂರ್ಯ ಮತ್ತು ಮೀನಾ ಎಷ್ಟು ಒಳ್ಳೆಯವರು ಅಂತ ಗೊತ್ತಿಲ್ವಾ? ಅತ್ತೆ ವಿಲನ್ ಇರ್ಬೋದು. ಇವಳು ಮನಸ್ಸಿನ ಭಾರನ ಸೂರ್ಯ ಮೀನಾ ಹತ್ರ ಹೇಳ್ಕೊಂಡಿದ್ರೆ ಇಷ್ಟರಲ್ಲಿ ಅವಳು ಸಮಸ್ಯೆಯಿಂದ ಹೊರಗೆ ಬರ್ತಾ ಇದ್ಲು ರೋಹಿಣಿ ಅಲ್ವಾ ಅಂಥೇಳಿ ಪೂಜಾ ಹೇಳ್ತಾಳೆ. ಸಾಕು ಸುಮ್ಮನಿರು ಪೂಜಾ, ನೀನು ಸುಮ್ಮನೆ ಹುಚ್ಚಿ ಥರ ಮಾತಾಡಬೇಡ. ಈ ವಿಷಯ ಏನಾದ್ರು ಸೂರ್ಯ ಮೀನಾ ಗೊತ್ತಾಯಿತು ಅಂದರೆ ಅಷ್ಟೇ ನನ್ನ ಕತೆ ಅಂಥೇಳಿ ರೋಹಿಣಿ ಹೇಳ್ತಾಳೆ. ಅದು ಅಲ್ಲದೆ ರೋಹಿಣಿ ಹೇಳ್ತಾಳೆ, ಈ ವಿಷಯ ಏನಾದರೂ ಸೂರ್ಯಂಗೆ ಗೊತ್ತಾಯಿತು ಅಂತಂದರೆ ಅವ್ನ ಮನೇಲಿರೋ ಮುಂದೆ ಎಲ್ಲರ ಹತ್ರ ಹೇಳಿ ಟಾಮ್ ಟಾಮ್ ಮಾಡಿ ನನ್ನ ಮರ್ಯಾದೆನೇ ಕಳೆದು ಬಿಡ್ತಾನೆ ಅಂತೇಳಿ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಪೂಜಾ ಹೇಳ್ತಾಳೆ, ಸೂರ್ಯ ಅಂಥ ವ್ಯಕ್ತಿ ಅಲ್ಲ, ನಿನ್ನ ಪರಿಸ್ಥಿತಿ ನಿಜವಾಗ್ಲೂ ಅರ್ಥ ಆದರೆ ಅವನು ನಿನಗೆ ಸಹಾಯ ಮಾಡ್ತಾನೆ ಅಂತೇಳಿ ಹೇಳ್ತಾಳೆ. ಇದನ್ನೆಲ್ಲ ಕೇಳ್ತಾ ಇದ್ದಿದ್ದು ರೋಹಿಣಿ ಹೇಳ್ತಾಳೆ, ಎಲ್ಲರೂ ಹೇಳಿದ್ನೇ ಹೇಳಿ ನಂಗೆ ಸುಮ್ಮನೆ ಟಾರ್ಚರ್ ಕೊಡಬೇಡಿ. ಅದು ಅಲ್ಲದೆ ನಾನು ಮನೋಜನ ತುಂಬ ಹಚ್ಕೊಂಡಿದ್ದೀನಿ, ಅವನಿಲ್ಲದೆ ನನ್ನ ಕೈಲಿ ಇರೋಕ್ಕಾಗಲ್ಲ. ನಾನಿಲ್ಲ ಅಂದರೆ ಅವನಿಗೂ ಖುಷಿಯಾಗಿರಲ್ಲ ಅಂತ ಹೇಳ್ತಾ ರೋಹಿಣಿ ಹೇಳ್ತಾಳೆ. ಸರಿ, ಹಾಗಿದ್ರೆ ಈ ವಿಷಯನ ನೀನು ಮೊದಲು ನಿನ್ನ ಗಂಡನ ಜೊತೆನೇ ಶೇರ್ ಮಾಡ್ಬೋದಲ್ಲ ಅಂತ ಹೇಳಿ ಪ್ರಮೀಳಾ ರೋಹಿಣಿಗೆ ಹೇಳ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ, ಖಂಡಿತ ಹೇಳ್ಕೊತೀನಿ, ಅದು ಯಾವಾಗ ಹೇಳಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅವನು ಯಾವಾಗಲೂ ನನ್ನ ಜೊತೆನೇ ಇರ್ತಾನೆ, ನಾನು ಹೇಳಿದ್ದನ್ನು ಸಪೋರ್ಟ್ ಮಾಡ್ತಾನೆ ಅಂತ ನನಗೆ ಯಾವಾಗ ನಂಬಿಕೆ ಬರುತ್ತೋ ಆವತ್ತು ನಾನು ಹೇಳ್ಕೊತೀನಿ ಅಂತೇಳಿ ಹೇಳ್ತಾಳೆ ರೋಹಿಣಿ. ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಎಂದು ಭಾವಿಸ್ತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್.